ಕೆಜಿಎಫ್ ಖ್ಯಾತಿಯ ಹರೀಶ್ ರಾಯ್ ಕ್ಯಾನ್ಸರ್ ಕುಲುಮೆಯಲ್ಲಿ ನೊಂದು ಬೆಂದು ಹೋಗಿದ್ದಾರೆ. 3 ವರ್ಷಗಳ ಹಿಂದೆಯೇ 4ನೇ ಸ್ಟೇಜ್ ಎಂದಿದ್ದರು ವೈದ್ಯರು. ಆದ್ರೀಗ ಅವರ ಆರೋಗ್ಯ ಮತ್ತಷ್ಟು ವಿಷಮಿಸಿದೆ. ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರೋ ಹರೀಶ್ ರಾಯರನ್ನ ಸದ್ಯದ ಪರಿಸ್ಥಿತಿಯಲ್ಲಿ ನೋಡೋಕೆ ಬಹಳ ಕಷ್ಟ ಅನ್ಸುತ್ತೆ. 3 ವರ್ಷಗಳ ಹಿಂದೆಯೇ ಥೈರಾಯ್ಡ್ ಕ್ಯಾನ್ಸರ್ 4ನೇ ಸ್ಟೇಜ್ಗೆ ಎಂಟ್ರಿ ಆಗಿತ್ತಂತೆ. ಆಗ ವೈದ್ಯರು ಟೈಮ್ ನೀಡಿದ್ರಂತೆ. ಚಿಕಿತ್ಸೆಗೆ ಪ್ರತಿ ತಿಂಗಳು 7-8 ಲಕ್ಷ ಖರ್ಚಾಗ್ತಾ ಇದೆ. ಮಾತ್ರೆಗೆ 3.5ರಿಂದ 4 ಲಕ್ಷ ಬೇಕಂತೆ. ಜನರಿಗೆ ಕೆಜಿಎಫ್ ಸಿನಿಮಾದ ಚಾಚಾ ಪಾತ್ರ ನೆನಪಾಗುತ್ತೆ. ಓಂ ಚಿತ್ರದ ಮುತ್ತಪ್ಪ ರೈರನ್ನ ಹೋಲುವ ಪಾತ್ರವೂ ಅಷ್ಟೇ. ಆದರೆ ಈಗ ರೈಗೆ ಧ್ವನಿಯೇ ಇಲ್ಲ. ಕಾಲುಗಳು ಊದ್ಕೊಂಡಿವೆ. ಹೊಟ್ಟೆಯಂತೂ ವಿಕಾರವಾಗಿ ಉಬ್ಬಿಕೊಂಡಿದೆ. ಮೊದಲು ಕೊರಳಿನ ಬಳಿ ಗಡ್ಡೆಯಂತೆ ಬಂದ ಕ್ಯಾನ್ಸರ್ ಥೈರಾಯ್ಡ್ ಹೊಟ್ಟೆ ಕರುಳು ಎಲ್ಲದಕ್ಕೂ ಎಂಟ್ರಿ ಕೊಟ್ಟಿದೆ. ಕಳೆದ 3 ವರ್ಷಗಳಿಂದ ಕ್ಯಾನ್ಸರ್ ಕುಲುಮೆಯಲ್ಲಿ ಬೇಯ್ತಿದ್ದಾರೆ ಹರೀಶ್ ರಾಯ್. ವಿಚಿತ್ರ ಅಂದರೆ ಕೆಜಿಎಫ್ ಚಿತ್ರದಿಂದ ಅಧೀರ ಸಂಜಯ್ ದತ್ ಕ್ಯಾನ್ಸರ್ನಿಂದ ಕ್ಯೂರ್ ಆಗಿ ಕೆಜಿಎಫ್ ಅಡ್ಡಾಗೆ ಕಾಲಿಟ್ರೆ, ಈ ಹರೀಶ್ ರಾಯ್ ಗಂಟಲಲ್ಲಿ ಕ್ಯಾನ್ಸರ್ ಗಡ್ಡೆ ಇಟ್ಕೊಂಡೆ ಕೆಜಿಎಫ್ ಶೂಟಿಂಗ್ ಮಾಡಿದ್ರು. ಹರೀಶ್ ರಾಯ್ ಆರ್ಥಿಕವಾಗಿ ತುಂಬ ಶ್ರೀಮಂತರೇನಲ್ಲ. ಆದರೆ ಗಡ್ಡೆ ಕಾಣಿಸಿಕೊಂಡಿದ್ದಾಗ ಒಂದಿಷ್ಟು ಹಣದ ವ್ಯವಸ್ಥೆ ಮಾಡಿಕೊಂಡು ಚಿಕಿತ್ಸೆ ಮಾಡಿಕೊಳ್ಳೋಣ ಅಂತ ಲೇಟ್ ಮಾಡಿದ್ದೆ ಸಮಸ್ಯೆಗೆ ಕಾರಣ ಆಯ್ತಂತೆ. ಹರೀಶ್ ರಾಯ್ ಅವರು ಟ್ರೀಟ್ಮೆಂಟ್ ಮಾಡಿಸಿಕೊಳ್ಳೋ ಹೊತ್ತಿಗೆ ಕ್ಯಾನ್ಸರ್ ಕಣ ಶ್ವಾಸಕೋಶಕ್ಕೆ ಬಂದಿತ್ತಂತೆ. ಚಿತ್ರರಂಗದವರೇನು ಹರೀಶ್ ರಾಯ್ ಅವರನ್ನು ಕೈಬಿಟ್ಟಿಲ್ಲ. ನಟ ಯಶ್, ಹೊಂಬಾಳೆ ಫಿಲಿಮ್ಸ್, ದರ್ಶನ್, ಶಿವಣ್ಣ, ಧ್ರುವ ಸರ್ಜಾ, ಕೋಟೆ ಪ್ರಭಾಕರ್ ಅಂತವರೆಲ್ಲ ಕೈ ಹಿಡಿದಿದ್ದಾರೆ. ಆದರೆ ಹರೀಶ್ ರೈ ಅವರ ಸ್ಥಿತಿ ಕೈ ಮೀರಿದೆ. ಹರೀಶ್ ರೈ ಕಾಲುಗಳು ಊದ್ಕೊಂಡಿವೆ. ಹೊಟ್ಟೆ ದಪ್ಪ ಆಗಿದೆ. ದೇಹದ ಚರ್ಮದ ಕಲರ್ ಕೂಡ ಬದಲಾಗಿದೆ. ಖಡಕ್ ಕಳನಟರಾಗಿ ಅಬ್ಬರಿಸಿದ್ದ ಹರೀಶ್ ರಾಯ್ ಚಿಕ್ಕ ಮಗುವಿನಂತೆ ಸಹಾಯಕ್ಕೆ ಎದುರು ನೋಡ್ತಿದ್ದಾರೆ. ಆದರೆ ವೈದ್ಯರು ಭರವಸೆ ಕೊಡ್ತಿಲ್ಲ.